ಇದ್ದಿದ್ದು ಒಪ್ಪಿಗೆ ಇಲ್ಲದ ಅದರದ ಏನಪ್ಪ ಅಂದ್ರೆ ಏನೋ ಅಲ್ಲಿ ಇದ್ದಂಥ ಪ್ರಾಧಿಕಾರಕ್ಕೆ ಸಂಬಂಧಿಸಿದಂಥ ಅಧಿಕಾರಿಗಳನ್ನಕ್ಕಿಂತೂ ಆ ಪ್ರಾಧಿಕಾರದ ಒಪ್ಪಿಗೆ ಪಡ್ಕೊಂಡು ಕಾನೂನಲ್ಲೂ ಇಲ್ಲದು ಪಡ್ಕೊಳ್ತಾ ಹೋಗ್ಬೇಕಂತೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಕಮಿಷನರ್ಗಳು ಅದ್ರ ಬಗ್ಗೆ ಮೆಸೇಜು ಕೊಟ್ಟಿದ್ದ ಅದ್ರ ಬಗ್ಗೆ ಇತಿಹಾಸ ನೋಡಿದಾಗ ಹೌದಪ್ಪ ಇದೇನೋ ಗದ್ದಲದಲ್ಲ ಅಂತ ಸ್ಪಷ್ಟ ಅನಿಸ್ತದೆ. ಮತ್ತು ಅದನ್ನು DC ಅವರಾಗಿರ್ಬೋದು, ಇನ್ನೂರು ಸಂಬಂಧಿಸಿದ ಅಧಿಕಾರಿಗಳಾಗಿರ್ಬೋದು, ಕಮಿಷನರ್ ಅವರಾಗಿರ್ಬೋದು, ಮುಡಾದ ಕಮಿಷನರ್ ಆಗಿರ್ಬೋದು, ಅವರೆಲ್ಲರೂ ರೆಫರು ಮಾಡಿದ್ದಾರೆ. ಇಲ್ಲ ತಪ್ಪದು ಈ ರೀತಿ ಆಗೋದಿಲ್ಲ ಅಂತೇಳಿ. ಯಾಕಂದ್ರೆ ಈ ಪ್ರಮಾಣದಲ್ಲೇ ಈ ಒಂದು ಭೂಮಿಯ ಬೆಲೆಗಳು ಇರೋದಿಲ್ಲ. ಜೊತೆಗೆ ಏನೊಂದು ಏನಪ್ಪ ಅಂತಂದ್ರೆ ಈ ಭೂಮಿ ಈ ರೀತಿ ಕೊಡಲಿಕ್ಕೆ ಬರೋದಿಲ್ಲ, ಯಾವ ಕಾನೂನಲ್ಲೂ ಇಲ್ಲ ಅನ್ನೋಂಥ ಮಾತನ್ನು. ಅದಕ್ಕೆ ಈಗ HD ಕುಮಾರಸ್ವಾಮಿ ಅವರು ಏನ್ರಿ ಹಿಂಗೆ ರೈತರಿಗೆಲ್ಲ ಎಸೆದು ಕೊಡ್ರಲ್ಲಿ ಎಷ್ಟು ಭೂಮಿ ಹೋಗಿಲ್ಲ ರೈತರು ಸರ್ಕಾರದ ಅಡಿಯಲ್ಲಿ ಮತ್ತೊಂದರಲ್ಲಿ. ಎಷ್ಟೋ ಜನ ಇನ್ನೂ ಇವತ್ತಿಗೂ ತಮ್ಮ ಒಂದು ಕಂಪ್ಯಾನ್ಸೇಷನ್ ಸಲುವಾಗಿ ತಮ್ಮ ಭೂಮಿಯನ್ನು ಕಳ್ಕೊಂಡದಕ್ಕೆ ಪರಿಹಾರವಾಗಿ ಇವತ್ತಿಗೂ ಅಡ್ಡಾಡ್ತಾ ಇದ್ದಾರೆ. ಚಪ್ಪಲಿ ಹರಿದು ಹೋಗಿದಾವ ಪಾಪ ಅನೇಕ ರೈತರು. ಮತ್ತು ನಿಮ್ಗೇನು ರೀತಿ ಸಡನ್ನಾಗಿ ಆಗಿದಾರಲ್ರಿ, ಅಧಿಕಾರ ದುರುಪಯೋಗ ಅಲ್ಲೇನ್ರಿ ಇದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಆರೋಪ ಮಾಡ್ತಾ ಇದ್ದಾರೆ ಅವರು, ಇದನ್ನು ದೊಡ್ಡದಾಗಿ ಎಬ್ಬಿಸಿದವರು ಯಾರೂ ಅಲ್ಲ, ನಿಮ್ಮಲ್ಲಿ DK ಶಿವಕುಮಾರ್ ಅವರು. ಅವರಿಗೆ 2.5 ವರ್ಷ ಆದ ನಂತರ ಮುಖ್ಯಮಂತ್ರಿ ಆಗಬೇಕಾಗಿದೆ, ಅದಕ್ಕೆ ದೊಡ್ಡದು ಮಾಡಿ ನಿಮ್ಗೆ ಹಿಂದೆ ಸರಿಸ್ತಾ ಇದ್ದಾರೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿಯಿಂದ ಅವ್ರಿಗೆ ಒಳ್ಳೆಯ ವಿಷಯ ಕೊಟ್ಟಂಗಾಗಿದೆ ಕುಮಾರಸ್ವಾಮಿಗಳಿಗೆ. ಮೊದಲ ಸಿದ್ದರಾಮಯ್ಯವ್ರನ್ನ ಕಂಡ್ರೆ ಆಗೋದಿಲ್ಲ. ಅದ್ರ ಜೊತೆಗೆ DK ಅವರಂತೆ ಬದ್ಧ ವೈರಿಗಳು ಮೊದಲಿಂದು ರಾಜಕೀಯವಾಗಿ. ಹೀಗಾಗಿ ಇವತ್ತು HD ಕುಮಾರಸ್ವಾಮಿಗಳಿಗೆ ಎಲ್ಲಿಲ್ಲದ ಬಲ ಬಂದಂಗಾಗಿದೆ. ಮತ್ತು ಹಾಗೆ BJPಗಿರಿಗೂ ಬಂದದ. ಆದರೆ ಇದು ಎಷ್ಟು ಪ್ರಮಾಣದಲ್ಲಿ ಒಂದು ವಿರೋಧ ಆಗಬೇಕಾಗಿತ್ತು, ಅದು ಯಾವ ಪ್ರಮಾಣದಲ್ಲಿ ಒಂದು ಇದರ ಬಗ್ಗೆ ಬೆಲೆ ಹತ್ತಬೇಕಾಗಿತ್ತು, ಯಾಕೋ ಅಷ್ಟು ಬೆಲೆ ಹತ್ತಾ ಇಲ್ಲ ಅಂತೇಳಿ ಕೆಲವು ರಾಜಕಾರಣಿಗಳ ಅಭಿಪ್ರಾಯ. ಯಾಕಪ್ಪ ಅಂತಂದ್ರೆ ಎಲ್ಲರೂ ಅವರ ಇದ್ದಾರೆ. ಈ ಮಂಗಳೂರದ್ದು ಇರ್ಬೋದು, ಮೈಸೂರದೀಗ ಆಗ್ಯದ, ಬೆಂಗಳೂರದ್ದು ಇರ್ಬೋದು, ಬೆಳಗಾವಿದು ಇರ್ಬೋದು, ಎಲ್ಲಿ ಹೋಗ್ತಿರೋ ಹೋಗ್ರಿ, ಇವೆಲ್ಲನೂ ಏನು ಅಭಿವೃದ್ಧಿ ಏನು ಕಾರ್ಪೊರೇಟ್ ಅದಾವ ಅಥವಾ ಅಭಿವೃದ್ಧಿಯ ಪ್ರಾಧಿಕಾರಗಳಿದ್ದಾವೆ, ಇಲ್ಲೆಲ್ಲ ಗದ್ದಲ ಆಗ್ತಾನೆ ಇರ್ತದಂತ. ಆದರೆ ಊರುಗಳ ಅದು ಜಿಲ್ಲೆಗಳ ಬಾರ್ಡರ್ದಲ್ಲಿದ್ದಂಥ ಭೂಮಿಗಳನ್ನು ಕನ್ವರ್ಟ್ ಮಾಡುವಲ್ಲ ಏನೇ ಮಾಡುವಲ್ಲ ಇಂಥವ್ರ ಗದ್ದಲ ಆಗ್ತಾವ. ಅದನ್ನು ಮಾಡ್ತಿರ್ತಾರೆ, ತಮ್ಮ ಬೇಕಾದ ಅನುಕೂಲ ಮಾಡ್ಕೊಳ್ತಾರೆ. ಇದು ಊರಿನ ಅಭಿವೃದ್ಧಿಗಿಂತ ಈ ರಾಜಕಾರಣಿಗಳ ಅಭಿವೃದ್ಧಿ, ತಮ್ಮ ರಾಜಕಾರಣಕ್ಕೆ ಅನುಕೂಲ ಆಗುವಂಥ ಅಭಿವೃದ್ಧಿನ ಮಾಡ್ಕೊಳ್ತಾರೆ ಇವರು ಅಂತೇಳಿ ಪ್ರಬಲವಾದ ಆದಂಥ ವಾದಗಳು ಕೇಳಿ ಬರ್ತಾ ಇದ್ದಾವೆ. ಮತ್ತು ಇದು BJP ಸರ್ಕಾರದಲ್ಲಿ ಒಂದಿಷ್ಟ ಆಗಿದೆ. ಆ ಸರ್ಕಾರದಾಗ ಅವ್ರು ಇದನ್ನ ಎತ್ತಿಲ್ಲ ಮೇಲೆ ಈಗೂ ಜೋರಾಗಿ ಎತ್ತಾ ಇಲ್ಲ ಅಂತ ಕೆಲವೊಬ್ಬರ ಅಭಿಪ್ರಾಯ. ಅದರಲ್ಲೂ ನಮ್ಮ ಯತ್ನಾಳ್ ಅಂತವರು ಅದನ್ನು ಏನಪ್ಪ ಈಗಾಗಲೇ ಹೇಳಿದಾರೆ, ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ ಇವರು ಅಂತೇಳಿ. ಯಾಕೆ ಎಲ್ಲರಿಗೂ ಈಗ ನೋಡ್ರಿ ರಾಜಕೀಯ ಸಲುವಾಗಿ ದುಡ್ಡು ಬೇಕು, ಏನಾದರೂ ಇಂಥ ಕೆಲಸ ಮಾಡ್ಕೊಂಡು ದುಡ್ಡು ಮಾಡಬೇಕಾಗ್ತದೆ. ಆ ದುಡ್ಡಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ. ಯಾಕಂದರೆ ಇವತ್ತು ರಾಜಕಾರಣ ಏನಾಗಿದೆ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿ ಲಾಭ ಮಾಡ್ಕೊಳ್ಳೋಂಥ ಉದ್ಯೋಗ ಆಗಿಬಿಟ್ಟದ, ದಂಧೆ ಆಗಿಬಿಟ್ಟದ. ಹೀಗಾಗಿ ಇವತ್ತು ಈ ಒಂದು ವಿಷಯ ಏನಾಗ್ಯದಪ್ಪ ಅಂತಂದ್ರೆ ನಮ್ಮ ಸಿದ್ದರಾಮಯ್ಯನವ್ರಿಗೆ ಕುತ್ತಿಗೆ ಬಂದು ನಿಂತು ಬಿಟ್ಟದು. ಏನು ಮಾಡಬೇಕಪ್ಪ, ಇದನ್ನು ಪಾರಾಗಬೇಕು ಹೆಂಗೆ ಅಂತೇಳಿ.